ಶಿವಕುಮಾರ್ ಯಾಕೋ ನಿಮ್ಮ ಮೇಲೆ ಗರಂ ಆದಂಗೆ ಕಾಣಿಸ್ತಾ ಇತ್ತು. ಯಾರಿಗೋ ಎದುರಿಸ್ದಾಗ ನಾನೇ ಎದುರಿಸಕ್ ಬಂದ್ರೆ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಭ್ರಷ್ಟಾಚಾರ ಮಾಡಿ ತಿಂದು ತೇಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೇವೆ. ಈಗ ಪಾದಯಾತ್ರೆ ಇಷ್ಟೊಂದು ಅದ್ದೂರಿಯಾಗಿ ನಡೀತಿದೆ ಸರ್, ಏನ್ ಅನಿಸ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ? ಪಾದಯಾತ್ರೆಗೆ ಜನ ಬೆಂಬಲ ಜಾಸ್ತಿ ಆಗ್ತದೆ ಸರ್. ನಿನ್ನೆ ಒಂದೇ ದಿನ ಪಾದಯಾತ್ರೆ ನಡೆಸಿದ್ರೆ ಇದು ಎರಡನೇ ದಿನ, ಇಷ್ಟಕ್ಕೇನೆ ಕಾಂಗ್ರೆಸ್ನವ್ರು ಎದುರು ಬಿಟ್ರ ಅಂತ. ನಿನ್ನೆ ಒಂದೇ ದಿನದ ಪಾದಯಾತ್ರೆಗೆ ಡಿ ಕೆ ಶಿವಕುಮಾರ್ ಯಾಕೋ ನಿಮ್ಮ ಮೇಲೆ ಗರಂ ಆದಂಗೆ ಕಾಣಿಸ್ತಾ ಇತ್ತು. ಬಹಳ ವ್ಯಂಗ್ಯವಾಗಿ ಅಥವಾ ಕೆಟ್ಟದಾಗಿ ಮಾತನಾಡಿದ್ರೆ ಏನು ಹೇಳ್ತೀರಿ? ಯಾರಿಗೋ ಎದುರಿಸ್ದಾಗ ನಾನೇ ಎದುರಿಸಕ್ ಬಂದ್ರೆ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರಶ್ನೆ ಎತ್ತಿದ್ದಾರೆ. ಭ್ರಷ್ಟಾಚಾರ ಮಾಡಿ ತಿಂದು ತೇಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೇವೆ. ಈಗ ಪಾದಯಾತ್ರೆ ಇಷ್ಟೊಂದು ಅದ್ದೂರಿಯಾಗಿ ನಡೀತಿದೆ ಸರ್, ಏನ್ ಅನಿಸ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ? ನನ್ನಗಿಂತನೂ ಕೂಡ ಇವತ್ತು ಜನ ನಮ್ಮ ಕಾರ್ಯಕರ್ತರು, ಎರಡು ಪಕ್ಷದ ಕಾರ್ಯಕರ್ತರು ದುಪ್ಪಟ್ಟಿದ್ದಾರೆ. ದಿನೇ ದಿನೇ ನಮ್ಮ ಪಾದಯಾತ್ರೆಗೆ ಜನ ಬೆಂಬಲ ಜಾಸ್ತಿ ಆಗ್ತಾ ಇದೆ ಸರ್. ನಿನ್ನೆ ಒಂದೇ ದಿನ ಪಾದಯಾತ್ರೆ ನಡೆಸಿದ್ರೆ ಇದು ಎರಡನೇ ದಿನ, ಇಷ್ಟಕ್ಕೇನೆ ಕಾಂಗ್ರೆಸ್ನವ್ರು ಎದುರು ಬಿಟ್ರ ಅಂತ. ಒಂದು ಕಡೆ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ, ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಈ ರೀತಿ ಪಾದಯಾತ್ರೆ ಹೋರಾಟ ಮಾಡೋದ್ರ ಮುಖೇನ ಅವರ ಭ್ರಷ್ಟಾಚಾರವನ್ನು ರಾಜ್ಯದ ಜನರ ಮುಂದೆ ತಗೊಂಡು ಹೋಗ್ತೇವೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಈಗ ಆತಂಕದಲ್ಲಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಆದ್ಯಕ್ಕೆ ಸಾಕಷ್ಟು ಜನ ಟವಲ್ ಹಾಕಿ ಕಾಯ್ತಾ ಇದ್ದಾರೆ ಮಂತ್ರಿಗಳು. ಹಾಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿಗಳು ಭಯಭೀತರಾಗಿದ್ದಾರೆ. ಥ್ಯಾಂಕ್ ಯು ಸರ್. ಎಸ್, ಇದು ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು. ನಿನ್ನೆ ಒಂದೇ ದಿನದ ಪಾದಯಾತ್ರೆಗೆ ಡಿ ಕೆ ಶಿವಕುಮಾರ್ ಯಾಕೋ ನಿಮ್ಮ ಮೇಲೆ ಗರಂ ಆದಂಗೆ ಕಾಣಿಸ್ತಾ ಇತ್ತು. ಬಹಳ ವ್ಯಂಗ್ಯವಾಗಿ ಅಥವಾ ಕೆಟ್ಟದಾಗಿ ಮಾತನಾಡಿದ್ರೆ ಏನು ಹೇಳ್ತೀರಿ? ಯಾರಿಗೋ ಎದುರಿಸ್ದಾಗ ನಾನೇ ಎದುರಿಸಕ್ ಬಂದ್ರೆ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರಶ್ನೆ ಎತ್ತಿದ್ದಾರೆ. ಭ್ರಷ್ಟಾಚಾರ ಮಾಡಿ ತಿಂದು ತೇಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೇವೆ. ಈಗ ಪಾದಯಾತ್ರೆ ಇಷ್ಟೊಂದು ಅದ್ದೂರಿಯಾಗಿ ನಡೀತಿದೆ ಸರ್, ಏನ್ ಅನಿಸ್ತಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ? ನನ್ನಗಿಂತನೂ ಕೂಡ ಇವತ್ತು ಜನ ನಮ್ಮ ಕಾರ್ಯಕರ್ತರು, ಎರಡು ಪಕ್ಷದ ಕಾರ್ಯಕರ್ತರು ದುಪ್ಪಟ್ಟಿದ್ದಾರೆ. ದಿನೇ ದಿನೇ ನಮ್ಮ ಪಾದಯಾತ್ರೆಗೆ ಜನ ಬೆಂಬಲ ಜಾಸ್ತಿ ಆಗ್ತಾ ಇದೆ ಸರ್. ನಿನ್ನೆ ಒಂದೇ ದಿನ ಪಾದಯಾತ್ರೆ ನಡೆಸಿದ್ರೆ ಇದು ಎರಡನೇ ದಿನ, ಇಷ್ಟಕ್ಕೇನೆ ಕಾಂಗ್ರೆಸ್ನವ್ರು ಎದುರು ಬಿಟ್ರ ಅಂತ. ಒಂದು ಕಡೆ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ, ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಈ ರೀತಿ ಪಾದಯಾತ್ರೆ ಹೋರಾಟ ಮಾಡೋದ್ರ ಮುಖೇನ ಅವರ ಭ್ರಷ್ಟಾಚಾರವನ್ನು ರಾಜ್ಯದ ಜನರ ಮುಂದೆ ತಗೊಂಡು ಹೋಗ್ತೇವೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಈಗ ಆತಂಕದಲ್ಲಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಆದ್ಯಕ್ಕೆ ಸಾಕಷ್ಟು ಜನ ಟವಲ್ ಹಾಕಿ ಕಾಯ್ತಾ ಇದ್ದಾರೆ ಮಂತ್ರಿಗಳು. ಹಾಗಾಗಿ ಸಹಜವಾಗಿಯೇ ಮುಖ್ಯಮಂತ್ರಿಗಳು ಭಯಭೀತರಾಗಿದ್ದಾರೆ. ಥ್ಯಾಂಕ್ ಯು ಸರ್. ಎಸ್, ಇದು ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.